ಪ್ರಿಯ ವೀಕ್ಷಕರೇ ನಮಸ್ಕಾರ. ಜುಲೈ 2024 ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳು ಸಿಂಹರಾಶಿಯವರಿಗೆ ಯಾವ ರೀತಿ ಬರಬಹುದು ಎಂಬ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ರಾಶಿಯಲ್ಲಿ 12ರಲ್ಲಿ ರವಿ ಶುಕ್ರ ಬರುವಂತಹ ಕಾರಣದಿಂದ ಜುಲೈ 16ರ ನಂತರದಲ್ಲಿ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆಗಳೆಲ್ಲ ಬರುವ ಸಾಧ್ಯತೆಗಳಿದೆ. ಅಲ್ಲಿವರೆಗೂ ಕೂಡ ಆರೋಗ್ಯ ಉತ್ತಮವಾಗಿದ್ದುಕೊಂಡು ಲಗ್ನದಲ್ಲಿ ಬುಧ ಜುಲೈ 19ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿವರೆಗೆ ಎಲ್ಲ ಗ್ರಹಗಳು ಕೂಡ ಪ್ರತಿಕೂಲವಾಗಿರುವಂತಹದ್ದು. 2ನೇ ಭಾವದಲ್ಲಿ ಕೇತು ಇರುವುದರಿಂದ ಆರ್ಥಿಕವಾಗಿ ತೊಂದರೆಗಳನ್ನೆಲ್ಲ ಅನುಭವಿಸಬೇಕಾದಂತಹ ಸ್ಥಿತಿ. 3ನೇ ಭಾವಕಾಧಿಪತಿ ಅನುಗ್ರಹವಾಗಿರುವುದರಿಂದ ಸಹೋದರರ ಸಹಾಯಗಳೆಲ್ಲ ದೊರಕಿ ಬರಬಹುದು, ಆತ್ಮೀಯರ ಸಹಾಯಗಳೆಲ್ಲ ದೊರಕಿ ಬರಬಹುದು. ನಿಮ್ಮ ಉದ್ಯೋಗ ವಿಚಾರದಲ್ಲಿ ಕಿರಿಕಿರಿಗಳುಂಟಾದರೂ ಕೂಡ ಸ್ನೇಹಿತರ ಸಾಂತ್ವನದ ಮಾತುಗಳು ನಿಮಗೆ ಖುಷಿಯನ್ನು ಕೊಡಬಹುದು. 4ನೇ ಭಾವ ಮನೆ, ವಾಹನ, ಸುಖ ಇತ್ಯಾದಿ ವಿಚಾರಗಳಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನೇ ಹೇಳಬೇಕು. 5ನೇ ಭಾವ ಗುರು ಅಲ್ಲಿಂದ ಕರ್ಮಸ್ಥಾನದಲ್ಲಿರುವುದರಿಂದ ಮಕ್ಕಳ ವಿಚಾರದಲ್ಲಿ, ವಿದ್ಯಾಭ್ಯಾಸ ವಿಷಯದಲ್ಲಿ, ವಿದ್ಯಾಭ್ಯಾಸ ಮಾಡುವಂಥ ವ್ಯಕ್ತಿಗಳಿಗೆಲ್ಲ ಒಳ್ಳೆಯ ಫಲಗಳನ್ನು ಹೇಳಬೇಕು. 6ನೇ ಭಾವಕಾಧಿಪತಿ ಸಪ್ತಮದಲ್ಲಿ ಲಗ್ನಕ್ಕೆ ಇದಿರುವುದರಿಂದ ದೃಷ್ಟಿ ಎನ್ನುವಂಥ ಭಾವ ಇರುವುದರಿಂದಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧಿಗಳು ಹೆಚ್ಚಾಗುವ ಸಾಧ್ಯತೆಗಳಿರುವುದರಿಂದ ಮಾತಿನಲ್ಲಿ ಜಾಗೃತೆಯಾಗಿರುವಂತಹದ್ದು, ದಾಂಪತ್ಯ ವಿಷಯದಲ್ಲಿ ಜಾಗೃತೆಯಾಗಿರುವಂತಹದ್ದು ಒಳ್ಳೆಯದು. ಸ್ತ್ರೀ ನಿಮಿತ್ತವಾಗಿರುವಂಥ ಅಪಮಾನಗಳೆಲ್ಲ ಬರುವ ಸಾಧ್ಯತೆಗಳಿರುವುದರಿಂದ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚಿಸಿ ವ್ಯವಹರಿಸುವಂತಹದ್ದು ಒಳ್ಳೆಯದು. ಅಷ್ಟಮ ರಾಶಿಯಲ್ಲಿ ರಾಹು ನಮಗೆ ಈ ಆಯುಷ್ಯಕ್ಕೆ ತೊಂದರೆಯನ್ನು ಕೊಡುವಂತಹದ್ದು ಅಂತ ಹೇಳ್ತಾರೆ. ಅಲ್ಲಿಗ ಸ್ವಲ್ಪ ಮಟ್ಟಿಗೆ ವಾಹನ ವಿಚಾರವಾಗಿಯೋ ಅಥವಾ ವಿಷಜಂತುಗಳಿಂದಲೂ ಕೂಡ ಸ್ವಲ್ಪ ಜಾಗೃತೆಯಾಗಿರುವಂತಹದ್ದು. ವಿಶೇಷವಾಗಿ ಶನಿವಾರ ದಿವಸಗಳಲ್ಲಿ ಆಂಜನೇಯ ಕ್ಷೇತ್ರದಲ್ಲಿಯೋ ಶನಿದೇವರಿಗೋ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಲ್ಲಿಗೆ ದೋಷಗಳು ನಿವೃತ್ತಿಯಾಗಿ ಶುಭ ಫಲಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕರ್ಮಭಾವ ಶುದ್ಧವಾಗಿರುವುದರಿಂದಲಾಗಿ ಉದ್ಯೋಗದಲ್ಲಿ ಬಂದಿರುವಂತಹ ತಟಸ್ಥತೆಗಳೋ, ಉದ್ಯೋಗದಲ್ಲಿರುವಂತಹ ಕಿರಿಕಿರಿಗಳೋ ಮಾಸಾಂತ್ಯದ ವೇಳೆಗಾಗುವಾಗ ದೋಷಗಳು ಪರಿಹಾರವಾಗ್ತದೆ. ಈ ತಿಂಗಳುಗಳಲ್ಲಿ ನಿಮಗೆ ಗುರು ಕರ್ಮಸ್ಥಾನದಲ್ಲಿರುವುದರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿ ಆಗಿರುವಂತಹದ್ದು, ಕಷ್ಟಕ್ಕೆ ಸಾಧ್ಯವಾಗಿರುವಂತಹ ಕೆಲವು ವಿಚಾರಗಳೆಲ್ಲವೂ ಕೂಡ ಕೈಗೂಡುವಂತಹ ಸಾಧ್ಯತೆಗಳಿದೆ. ಇನ್ನು ಆರ್ಥಿಕವಾಗಿ ಬರುವಂತಹ ಕಷ್ಟ ನಷ್ಟಗಳು ಸ್ವಲ್ಪ ಮಟ್ಟಿಗೆ ಇದ್ದರೂ ಕೂಡ ಮುಂದಿನ ತಿಂಗಳುಗಳಲ್ಲಿ ಇದೆಲ್ಲವೂ ಕೂಡ ಸರಿದೂಗಿಸಿಕೊಂಡು ಹೋಗುವ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಉಂಟು. ಯಾವುದೇ ರೀತಿಯಾದಂಥ ಭಯಪಡಬೇಕಾದ ಅವಶ್ಯಕತೆಗಳಿಲ್ಲ. ಭವಿಷ್ಯ ಒಟ್ಟಾಗಿ ಹೇಳಬೇಕು ಅಂತಿದ್ರೆ ಉದ್ಯೋಗದಲ್ಲಿ ಶ್ರಮ ಇದ್ದರೂ ಕೂಡ ಶ್ರಮಕ್ಕೆ ತಕ್ಕಿದಾದಂಥ ಪ್ರತಿಫಲ, ಉನ್ನತ ಸ್ಥಾನಮಾನ ಪ್ರಾಪ್ತಿಯಾಗ್ತದೆ. ಸಂತಾನ ವಿಷಯದಲ್ಲಿ ಒಳ್ಳೆಯದಾಗಿರುವಂತಹ ಫಲಗಳೆಲ್ಲವೂ ಕೂಡ ಇರ್ತದೆ. ಈ ತಿಂಗಳು ನಿಮಗೆ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸ್ತಾ ನನ್ನ ಸಿಂಹ ರಾಶಿಯ ಮಾಸ ಭವಿಷ್ಯವನ್ನು ಕೊನೆಗೊಳಿಸ್ತಾ ಇದ್ದೆ. ಎಲ್ರಿಗೂ ಒಳ್ಳೆಯದಾಗಲಿ.